ನಮಸ್ತೆ ಎಲ್ಲರಿಗೂ ಮಾಂತರಗ್ಲ ನಮಸ್ಕಾರ. ಒಂದೇ ರೀತಿಯ ಗ್ರೇವಿ ತಿಂದು ಬೇಜಾರಾಗಿದ್ರೆ ಇವತ್ತು ತಿಂಡಿಗೆ ಖಾರವಾಗಿ ಹೊಸತು ಏನಾದರೂ ಮಾಡೋಣ. ಐತಾಲ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. 3-4 ರೀತಿಯ ತರಕಾರಿಗಳನ್ನು ಉಪಯೋಗಿಸಿ ತಮಿಳುನಾಡು ಸ್ಪೆಷಲ್ ಚಿಟ್ಟಿನಾಡು ಗ್ರೇವಿ ಇವತ್ತು ಮಾಡೋಣ. ಖಾರ ಪ್ರಿಯರು ಇದನ್ನು ತುಂಬಾ ಇಷ್ಟಪಡ್ತಾರೆ. ದೋಸೆ, ಚಪಾತಿ, ಪೂರಿಗೆ ತುಂಬಾ ರುಚಿ ಆಗ್ತದೆ. ಇದಕ್ಕೆ ನಾನು ಸ್ವಲ್ಪ ಬೀನ್ಸ್, 2 ಕ್ಯಾರೆಟ್, 1 ಕ್ಯಾಪ್ಸಿಕಮ್, 2 ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಟಿದ್ದೇನೆ. ಅರ್ಧ ಕಾಲಿಫ್ಲವರ್ ಬಿಸಿನೀರಲ್ಲಿ ಹಾಕಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. 2 ಟೊಮೆಟೊ ಪ್ಯೂರಿ ಮಾಡಿ ಇಟ್ಟಿದ್ದೇನೆ. 15 ಗೋಡಂಬಿ, 1 ಸ್ಪೂನ್ ಗಸಗಸೆ ನೆನೆಸಿ ಇಟ್ಟಿದ್ದೇನೆ. ಇದನ್ನು ರುಬ್ಬಿ ತರ್ತೇನೆ. ಈಗ ಗ್ಯಾಸ್ನಲ್ಲಿ ಮಸಾಲೆಗೆ ರೆಡಿ ಮಾಡೋಣ. 6-7 ಬ್ಯಾಡಗಿ ಮೆಣಸು, 1 ಸ್ಟಾರ್ ಅನಾಸ್, 2 ಏಲಕ್ಕಿ, 6-7 ಕರಿಮೆಣಸು, 1 ಚಕ್ಕೆ, 3 ಲವಂಗ, ಮತ್ತು ಅರ್ಧ ಬೌಲ್ ತೆಂಗಿನ ತುರಿಯನ್ನು ಫ್ರೈ ಮಾಡಿ ನೈಸಾಗಿ ಪೇಸ್ಟ್ ಮಾಡಿ ತರ್ತಾನೆ. ಈಗ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಚಿಟ್ಟಿನಾಡಿಗೆ ಒಗ್ಗರಣೆ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಹೆಚ್ಚಿಟ್ಟುಕೊಂಡಿದ್ದ ಈರುಳ್ಳಿಯನ್ನು ಹಾಕ್ತಾನೆ. ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡೋಣ. ಈಗ ಇದಕ್ಕೆ ಟೊಮೆಟೊ ಪ್ಯೂರಿ ರೆಡಿ ಮಾಡಿಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು 2 ಟೊಮೆಟೊ ಯೂಸ್ ಮಾಡಿದ್ದೆ. ಇದು ಸ್ವಲ್ಪ ಹೊತ್ತು ಬೇಯಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ಹಂತದಲ್ಲಿ ಬೇಯಿಸಿಟ್ಟುಕೊಂಡಿದ್ದ ಎಲ್ಲ ತರಕಾರಿಯನ್ನು ಹಾಕಿಕೊಳ್ಬೇಕು. ಹೆಲ್ತ್ ಅಡ್ವೈಸರ್ ಪ್ರಕಾರ ಒಂದು ಊಟದಲ್ಲಿ 3-4 ರೀತಿಯ ತರಕಾರಿ ಇರಬೇಕಂತೆ. ಈ ರೀತಿಯಾಗಿ ಮಿಕ್ಸೆಡ್ ವೆಜಿಟೇಬಲ್ ಹಾಕಿ ಗ್ರೇವಿ ಮಾಡಿದರೆ ಹೆಲ್ತಿಗೂ ಒಳ್ಳೆಯದು, ಬಾಯಿ ರುಚಿಗೂ ಒಳ್ಳೆಯದು. ನಾವೀಗ ತಗೊಂಡ ತರಕಾರಿಗಳಲ್ಲಿ ಫೈಬರ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಹೇರಳವಾಗಿದೆ. ಈಗ ಇದಕ್ಕೆ ರುಬ್ಬಿ ಇಟ್ಟುಕೊಂಡ ಮಸಾಲೆ ಹಾಕ್ತಾನೆ. ಇನ್ನು ಇದು ಚೆನ್ನಾಗಿ 3-4 ನಿಮಿಷ ಕುದೀಲಿ. ಈಗ ರುಬ್ಬಿ ಇಟ್ಟುಕೊಂಡಿದ್ದ ಗೋಡಂಬಿ ಮತ್ತು ಗಸಗಸೆ ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ. ಪುನಃ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಖಾರದ ಈ ಚಿಟ್ಟಿನಾಡು ಚಪಾತಿಯೊಂದಿಗೆ, ಪೂರಿ, ದೋಸೆಯೊಂದಿಗೆ ತುಂಬ ರುಚಿಯಾಗ್ತದೆ. ಈಗ ಚಿಟ್ಟಿನಾಡು ರೆಡಿಯಾಗಿದೆ, ಸರ್ವ್ ಮಾಡೋಣ. ನಾನು ಚಪಾತಿ ಮಾಡಿದ್ದೇನೆ, ಚಪಾತಿಯೊಂದಿಗೆ ಇದನ್ನು ಸರ್ವ್ ಮಾಡ್ತಾನೆ. ಖಾರವಾದ ಚಿಟ್ಟಿನಾಡಿನೊಂದಿಗೆ ಚಪಾತಿ ಸೂಪರ್ ಕಾಂಬಿನೇಷನ್. ಹೊಸ ರೀತಿಯ ಗ್ರೇವಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನನ್ನೊಂದು ವಿಡಿಯೋ ಟಿಕ್ಕುಗ. ಥ್ಯಾಂಕ್ ಯು.